ಸಮಯದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದು ದೇವರನ್ನು ಆರಾಧಿಸುವಂತೆ, ದೇವರನ್ನ ಸ್ತುತಿಸುವಂತೆ ದೇವರು ನಮಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ವಾರ ನಾವು ದಾನಿಯೇಲ 1ನೇ ಅಧ್ಯಾಯ 8-9ರಿಂದ ನೋಡಿದ್ವಿ. ಆ ದಾನಿಯೇಲನು ಯಾವ ರೀತಿ ತೀರ್ಮಾನ ಮಾಡಿಕೊಂಡು ದೇವರಿಗೋಸ್ಕರ ಬಲವಾಗಿ ನಿಂತ ಎಂಬುದಾಗಿ, ಅಂದರೆ ಆ ವಿಗ್ರಹಕ್ಕೆ ಆರಾಧನೆ ಮಾಡಿ ಪೂಜೆ ಮಾಡಿರುವಂತಹ ನೈವೇದ್ಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಬಲವಾದ ತೀರ್ಮಾನ ಮಾಡಿಕೊಂಡ. ಯಾವಾಗ ದಾನಿಯೇಲನ ಆ ರೀತಿ ತೀರ್ಮಾನ ಮಾಡಿಕೊಂಡು ದೇವರು ಅವನ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಎಂಬುದಾಗಿ ನೋಡ್ತೀವಿ. ಸೊ ಈ ವಾರ ಸುವಾರ್ತಿಕರ ನಂಬಿಕೆಯ ನಿಶ್ಚಯ ಎಂಬುದಾಗಿ, ಅಂದ್ರೆ ನಾವೆಲ್ಲರೂ ಸುವಾರ್ತಿಕರೇ, ನಾವೆಲ್ಲರೂ ಕ್ರಿಸ್ತನಲ್ಲಿ ಇರುವವರೇ. ಹಾಗಾಗಿ ನಮ್ಮ ನಂಬಿಕೆಯಲ್ಲಿ ಒಂದು ನಿಶ್ಚಯ ಇರಬೇಕು ಅಂತ, ಕದಲುವಂತ ನಂಬಿಕೆ ಅಲ್ಲ. ಅದೇನೋ ನಂಬಿಕೆ ಕೆಲವು ಸಲ ಜಾಸ್ತಿ ಆಗ್ತಾ ಇರುತ್ತೆ, ಕೆಲವು ಸಲ ಕಡಿಮೆ ಆಗ್ತಾ ಇರುತ್ತೆ. ಆ ತರ ಇರಬಾರ್ದು. ನಂಬಿಕೆ ಅನ್ನೋದು ಯಾವಾಗಲೂ ಒಂದೇ ತರ ಇರಬೇಕು. ಅದಕ್ಕೆ ಉದಾಹರಣೆಗೆ ಈ ಒಂದು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರು, ಅವರ ಜೀವಿತದಿಂದ ನಾವು ಕೆಲವು ವಿಷಯಗಳನ್ನ ಇವತ್ತು ಧ್ಯಾನ ಮಾಡೋಣ. ಅಂಶ ಸ್ವಾರ್ಥಿಕರ ನಂಬಿಕೆ ನಿಶ್ಚಯ. ದಾನಿಯೇಲ 3:16-18 ನೋಡ್ತಾ ಇದ್ದೀವಿ. ಪರಿಚಯದಲ್ಲಿ ನಮ್ಮಲ್ಲಿ ಇರಬೇಕಾಗಿರೋದೇನು? ಸುವಾರ್ತಿಕರಲ್ಲಿ ದೇವರ ಮಕ್ಕಳಲ್ಲಿ 3 ವಿಷಯ ಇರಬೇಕು. ಏನಿರಬೇಕು ಅಂತ ಹೇಳಿದ್ರೆ, ಮೊದಲನೇ ಬಂದು ಅಚಲ ನಂಬಿಕೆ ಅಂತೀವಿ. ಎರಡನೇದಾಗಿ ಇರಬೇಕಾಗಿರೋದು ಅಚಲ ತೀರ್ಮಾನ ಅಂತ. ಮೂರನೇದಾಗಿ ನಮ್ಮಲ್ಲಿ ಇರಬೇಕಾಗಿರೋದು ಅಚಲ ನಿಶ್ಚಯ ಎಂಬುದಾಗಿ. ಅಲ್ಲೂಯ, ಏನೇನಿರ್ಬೇಕು ನಮ್ಮಲ್ಲಿ? ನಂಬಿಕೆ, ತೀರ್ಮಾನ, ನಿಶ್ಚಯ ಅನ್ನುವಂಥದ್ದು ಇರಬೇಕು ದೇವರ ಮಕ್ಕಳಾಗಿರುವಂತಹ ನಮ್ಮಲ್ಲಿ. ಈ ಅಚಲ ಅಂದ್ರೆ ಏನು ಅಂದ್ರೆ ಕದಲದೇ ಇರುವಂಥದ್ದು, ದೃಢವಾಗಿರುವಂತಹ ನಂಬಿಕೆ ಇರಬೇಕು. ಆಗಲೇ ಹೇಳಿದಾಗೆ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ನಂಬಿಕೆಗಳು ಬದಲಾಗಬಾರ್ದು, ಸಂದರ್ಭಗಳಿಗೆ ತಕ್ಕಂತೆ ನಮ್ಮಲ್ಲಿ ನಂಬಿಕೆ ಬದಲಾಗಬಾರ್ದು, ನಮ್ಮ ಬಲಹೀನತೆಗೆ ತಕ್ಕಂತೆ ನಮ್ಮ ನಂಬಿಕೆಗಳು ಬದಲಾಗಬಾರ್ದು. ಆ ತರ ಕ್ರಿಸ್ತನಲ್ಲಿ ಒಂದು ಬಲವಾದ ನಂಬಿಕೆ ಇರಬೇಕು, ಕದಲದೇ ಇರುವಂತಹ ನಂಬಿಕೆ, ಅದನ್ನೇ ಅಚಲ ನಂಬಿಕೆ ಅಂತ. ಮತ್ತೆ ತೀರ್ಮಾನ ಕೂಡ ಅಷ್ಟೇ. ಕ್ರಿಸ್ತನಲ್ಲಿ ಒಂದು ಸಲ ನಾವು ತೀರ್ಮಾನ ಮಾಡಿಕೊಂಡ್ರೆ ತುಂಬಾ ಬಲವಾಗಿರ್ಬೇಕು. ನಾನು ದೇವರ ಮಗು, ದೇವರಿಗಾಗಿ ನಾನು ಬದುಕ್ತೇನೆ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನದಲ್ಲಿ ಇರಬೇಕು. ಮೂರನೇದಾಗಿ ಇದು ನಿಶ್ಚಯ, ನಾನು ಯಾರು? ಯೇಸುವಿನಲ್ಲಿ ರಕ್ಷಿಸಲ್ಪಟ್ಟ ದೇವರ ಮಗುವಾಗಿದ್ದೇನೆ, ದೇವರು ನನ್ನಲ್ಲಿ ಇದ್ದಾರೆ, ದೇವರು ನನ್ನನ್ನು ರಕ್ಷಿಸಿದ್ದಾರೆ, ನಾನು ದೇವರ ಮಗು ಅನ್ನುವಂತಹ ದೃಢ ನಿಶ್ಚಯ ಇರಬೇಕು. ರಕ್ಷಣೆ ಬಗ್ಗೆ ನಮಗೆ ನಿಶ್ಚಯ ಇರಬೇಕು. ನಾನಿನ್ನು ರಕ್ಷಣೆ ಹೊಂದಿದ್ದೀನ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಸಂದೇಹದಲ್ಲಿ ಜೀವನ ಮಾಡಬಾರದು. ಈ 3 ವಿಷಯಗಳು ಈ ಶಾದ್ರಾಕ್, ಮೇಷಕ್, ಅಬೇದ್ನೆಗೋರಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಮಗುವಾಗಿರುವಂತಹ ನಮ್ಮ ಜೀವಿತದಲ್ಲೂ ಕೂಡ ಈ ವಿಷಯಗಳು ದೃಢವಾಗಿ ಇರಬೇಕು. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಶಾದ್ರಾಕ್, ಮೇಷಕ್ ಮತ್ತು ಅಬೇದ್ನೆಗೋ ರವರ
ಒಡಂಬಡಿಕೆಯ ಪ್ರಯಾಣ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಎಂಬವರ ಒಂದು ಒಡಂಬಡಿಕೆಯ ಒಂದು ತೀರ್ಮಾನ. ದೇವರಿಗೋಸ್ಕರ ನಾನು ಜೀವಿಸಬೇಕು ಅಂತ ಹೇಳಿ ಅವ್ರು ಯಾವ ರೀತಿ ಬಲವಾದ ಒಂದು ತೀರ್ಮಾನವನ್ನ ಮಾಡಿಕೊಂಡು ಆ ಮೂವರು ಸ್ನೇಹಿತರು, ಅವರೇನು ಅಣ್ಣತಮ್ಮರಲ್ಲ, ಸ್ನೇಹಿತರು, ಮೂವರು ಸ್ನೇಹಿತರು ಕೂಡ ಬಲವಾಗಿ ತೀರ್ಮಾನ ಮಾಡಿಕೊಂಡು ದೇವರ ಒಂದು ಒಡಂಬಡಿಕೆ ಇಟ್ಕೊಂಡು ಪ್ರಯಾಣ ಮಾಡಿದ್ರು ಎಂಬುದಾಗಿ. ಕ್ರಿಸ್ತನಿಗೋಸ್ಕರ ಅದು ಸಂತೋಷ ಆದರೂ ದುಃಖ ಆದರೂ, ಅದು ಎಂಥ ಪರಿಸ್ಥಿತಿಗಳಿದ್ರು ಕೂಡ ಅವ್ರ ಮೂವರು ಕೂಡ ಜೊತೆಯಲ್ಲಿ ಒಂದು ತೀರ್ಮಾನದೊಟ್ಟಿಗೆ ಬಲವಾಗಿ ಜೀವಿಸಿದ್ರು ಎಂಬುದಾಗಿ. ಸೊ ಅವ್ರ ಜೀವನದಲ್ಲಿ ಏನು ನಡೀತು ಎಂಬುದಾಗಿ ಇವತ್ತು ನಾವು ಓದ್ಕೊಂಡಂತ ದಾನಿಯೇಲ 3ನೇ ಅಧ್ಯಾಯ 16-18 ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಒಂದು 3 ವಿಷಯಗಳು. ಮೊದಲನೇದು, ಅವರಿಗೆ ದೇವರ ಶಕ್ತಿಯಲ್ಲಿ ನಂಬಿಕೆ ಇತ್ತು ಎಂಬುದಾಗಿ ನೋಡ್ತಾರೆ. ಅವರಿಗೆ ದೇವರ ಶಕ್ತಿಯಲ್ಲಿ ನಂಬಿಕೆ ಇತ್ತು ಎಂಬುದು. ಇದನ್ನ ದಾನಿಯೇಲ 3:16 ದೇವರ ಒಂದು ಬಲದಲ್ಲಿ, ದೇವರ ಶಕ್ತಿಯಲ್ಲಿ ಯಾರ ನಂಬಿಕೆ ಇತ್ತು? ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರಿಗೆ. ಇವರ ಮೂವರು ಕೂಡ ಇಸ್ರಾಯೇಲರು ಬಾಬೆಲ್ ದೇಶದಲ್ಲಿ ಸೆರೆಯಾಳುಗಳಾಗಿ ಜೀವಿಸ್ತಾ ಇದ್ದಂಥವ್ರು. ಆದರೆ ಅವರು ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ನಮ್ಮ ದೇವರಿಗೆ ಶಕ್ತಿ ಇದೆ, ನಮ್ಮ ದೇವರು ಎಷ್ಟು ಬಲಶಾಲಿ, ಆತನ ಕೈಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋದನ್ನ ಅವರು ತಿಳ್ಕೊಂಡಿದ್ರು. ಅದು ಹೇಗೆ ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಅವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. 12ರಲ್ಲಿ ನಾವು ನೋಡುವಾಗ 3 ವಿಷಯಗಳು ಅವರು ಆಯ್ಕೆ ಮಾಡೋದನ್ನು ನೋಡ್ತೀವಿ. 12ನೇ ವಚನದಲ್ಲಿ ಮೊದಲನೇದಾಗಿ ಅವ್ರು ಹೇಳೋದೇನು? ದೇವರು ನಮ್ಮನ್ನ ಈ ಬೆಂಕಿಯಿಂದ ಬಿಡಿಸ್ತಾನೆ ಎಂಬುದಾಗಿ. ಸೊ ಮೊದಲ ಒಂದು ನಂಬಿಕೆ ಬಂದು ಈ ಬೆಂಕಿಯಿಂದ ರಾಜನ ಹತ್ರನೇ ಅವ್ರು ಸವಾಲು ಮಾಡೋದನ್ನ ನೋಡ್ತೀವಿ. 12 ಓದುವಾಗ, ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉಳಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನಲ್ಲ. ಹಲ್ಲೆಲೂಯಾ. ಬೆಂಕಿಯಿಂದ ಕೂಡ ಬಿಡಿಸೋ ಶಕ್ತಿ ನಮ್ಮ ದೇವರಿಗೆ ಇದೆ ಅಂತ ಹೇಳ್ಬಿಟ್ಟು ಅವರು ನಂಬಿದ್ರು. ದೇವರು ಅಷ್ಟು ಶಕ್ತಿವಂತ ಎಂಬುದಾಗಿ. ಏನಾಯ್ತು? ಅವರು ಪೂಜೆ ಮಾಡದೇ ಇದ್ದಕ್ಕೆ, ಆ ರಾಜರು ನಿಲ್ಲಿಸಿರುವಂತಹ ವಿಗ್ರಹಕ್ಕೆ ಅವರು ಅಡ್ಡ ಬೀಳದೆ ಇರೋದಕ್ಕೆ ಇವರು ಮೂವರನ್ನು ತೆಗೆದುಕೊಂಡು ಹೋಗಿ ದಗದಗನೆ ಉರಿಯುವಂತ ಬೆಂಕಿಯೊಳಗೆ ಹಾಕಿಬಿಡ್ತಾರಂತೆ. ಹಾಕುವಾಗಲೂ ಕೂಡ ದೇವರು ಅವರ ಮಧ್ಯದಲ್ಲಿ ಬಂದು 4ನೇ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳೋದನ್ನ ನಾವು ನೋಡ್ತೀವಿ. ಯಾರು ಇವರನ್ನ ತಗೊಂಡೋಗಿ ಬೆಂಕಿಗೆ ಹಾಕ್ತಾರೋ ಅವ್ರು ಸುಟ್ಟೋಗ್ತಾರೆ, ಆದರೆ ಹಾಕಲ್ಪಟ್ಟಂತ ದೇವರ ಮಕ್ಕಳು ಸುಡದೆ ಇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ಅದನ್ನ ನಾವು ಹೇಳೋದು, ಈ ಬೆಂಕಿಯಿಂದ ಬಿಡಿಸುವಂತ ಶಕ್ತಿ ನಮ್ಮ ದೇವರಿಗಿದೆ ಅಂತ ನಂಬಿದ್ರು. ಎರಡನೇದಾಗಿ, ರಾಜನಿಂದ ಬಿಡಿಸುವನೆಂಬುದಾಗಿ ಅವರಿಗೆ ನಂಬಿಕೆ ಇತ್ತು. ರಾಜನ ಕೈಯಿಂದ ಯಾವ ಕೈಲೂ ಬಿಡಿಸಕ್ಕಾಗಲ್ಲ. ಒಬ್ಬ ರಾಜ ತೀರ್ಮಾನ ಮಾಡಿಬಿಟ್ಟ ಅಂತ ಹೇಳಿದ್ರೆ ಮುಗೀತು. ಆ ಕಾಲದಲ್ಲಿ ಯಾವ ಪೊಲೀಸ್ ಸ್ಟೇಷನ್, ಯಾವ ಕೋರ್ಟು ಇರಲಿಲ್ಲ. ರಾಜನ ಹೇಳಿದಾಗೆ ನಡೀತಾ ಇದ್ದಿದ್ದು. ಸೊ ರಾಜ ತೀರ್ಮಾನ ಮಾಡ್ದ ಇವನ್ನ ಸಾಯಿಸ್ಬಿಡಬೇಕು ಅಂತ ಹೇಳಿ ಅನ್ನೋದಾದ್ರೆ ಮುಗೀತು. ಆದ್ರೆ ಈ ಶದ್ರಕ್, ಮೇಷಕ್, ಅಬೇದ್ನೆಗೋಗೆ ಎಂತ ನಂಬಿಕೆ ಇತ್ತು ಅಂದ್ರೆ, ನಮ್ಮ ದೇವರು ಈ ಒಂದು ರಾಜನ ಕೈಯಿಂದ ಕೂಡ ಬಿಡಿಸಲಿಕ್ಕೆ ಶಕ್ತಿ ಇದೆ ಎಂಬುದಾಗಿ. ಮೂರನೇದಾಗಿ, ಇದಕ್ಕೆಲ್ಲ ಕಾರಣ ಯಾರು? ಸೈತಾನ. ಸೈತಾನದಿಂದ ಕೂಡ ಬಿಡಿಸ್ತಾರೆ ಅನ್ನುವಂಥ ನಂಬಿಕೆ ಇವರಲ್ಲಿತ್ತು. ಜನರು ಸಮಸ್ಯೆ ಮಾಡ್ತಾರೆ, ಅದು ಜನರಲ್ಲ, ಅವರಲ್ಲಿ ದುರಾತ್ಮ ಸೇರ್ಕೊಂಡು ಮಾಡುವಂತ ಕಾರ್ಯಗಳು. ಈಗ ಮೊನ್ನೆ ಏನ್ ನಡೀತು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು. ಒಂದು ಸಾವಲ್ಲಿ ಏನ್ ನಡೀತು ಅಂತ. ದೇವ್ರ ಮಕ್ಕಳೆಲ್ಲರೂ ಬಂದು, ದೇವ್ರ ಸೇವಕರೆಲ್ಲರೂ ಬಂದು ಅಷ್ಟೊಂದು ತಾಳ್ಮೆಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ ಎಲ್ಲಾ ಸೇವೆ ಕಾರ್ಯಗಳನ್ನ ಮಾಡಿ ಮುಗಿಸಿದ್ರು. ಆದ್ರೆ ಸೈತಾನಿಗೆ ಹೊಟ್ಟೆ ಉರಿ ಯಾವ ಜಾಗದಲ್ಲಿ
ಸೈತಾನನ ರಾಜ್ಯ ಇದೆಯೋ, ಯಾವ ಊರಲ್ಲಿ ಸೈತಾನನ ಪೂಜೆಗಳು ನಡೀತಾ ಇದೆಯೋ, ಯಾವ ಊರಲ್ಲಿ ಈ ಒಂದು ಏನು ವಿಗ್ರಹಾರಾಧನೆ ನಡೀತಾ ಇದೆಯೋ, ನಾವಿನ್ನೂ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಆ ಜನರನ್ನೆಲ್ಲರೂ ಕೂಡ ಸೈತಾನ ಬಂಧಿಸ್ಬಿಟ್ಟಿರ್ಬೇಕಾದ್ರೆ ಆ ಜಾಗದಲ್ಲಿ ದೇವ್ರ ನಾಮ ಮಹಿಮೆ ಆಗ್ತಾ ಇದೆ. ಆ ಜಾಗದಲ್ಲಿ ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಆ ಜಾಗದಲ್ಲಿ ದೇವರ ನಾಮ ಮಹಿಮೆ ಪಟ್ಟು ದೇವರ ಹಾಡುಗಳನ್ನ ಹಾಡಿ ದೇವರಿಗೆ ಸ್ತೋತ್ರ ಮಾಡ್ತಿರ್ಬೇಕಾದ್ರೆ ಸೈತಾನಿಗೆ ಸಹಿಸಕ್ಕೆ ಆಗಲ್ಲ. ಕೊನೆ ಸಮಯದಲ್ಲಾದ್ರೂ ಬಂದು ಅವನು ತಡೆಯನ್ನ ಮಾಡಿದ. ಆದ್ರೆ ದೇವರ ಕಾರ್ಯ ಎಲ್ಲ ಅದ್ಭುತವಾಗಿ ಮುಗೀತು. ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರವಾಗಲಿ. ಆದ್ರೆ ಸೈತಾನ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಹುಡುಕ್ತಾ ಇರ್ತಾರೆ. ಯಾರ ಮೂಲಕ? ಬಲೆಯಿಂದ ಯಾರಿರ್ತಾರೋ, ಸೈತಾನಿಗೆ ಗುಲಾಮರು ಯಾರಿರ್ತಾರೋ ಅವ್ರ ಮೂಲಕ ಕಾರ್ಯ ಮಾಡ್ತಾನೆ. ನೋಡೋರ್ ಕಣ್ಣಿಗೆ ಒಂದು ವೇಳೆ ಅವರು ದುಡ್ಡಿರೋರಾಗಿರ್ಬೋದು, ನೋಡೋರ್ ಕಣ್ಣಿಗೆ ಅವರು ಒಳ್ಳೆ ಸ್ಥಾನಮಾನದಲ್ಲಿರ್ಬೋದು, ಅವರಿಗೆ ಗರ್ವ, ದುರಂಕಾರ, ಜನಬಲ ಇರ್ಬೋದು. ಆದ್ರೆ ಅವ್ರು ಯಾರ ಆಳುಗಳಾಗಿದ್ದಾರೆ? ಯಾರಿಗೆ ಗುಲಾಮರಾಗಿದ್ದಾರೆ? ಸೈತಾನ್ ಗುಲಾಮರಾಗಿದ್ದಾರೆ. ಅವ್ರಿಗೆ ಅದು ಗೊತ್ತಿಲ್ಲ. ಅವ್ರು ಅನ್ಕೊಳ್ಳೋದು ನಾವು ನಮ್ಮ ಜಾತಿನ ಕಾಪಾಡ್ತಿದ್ದೀವಿ, ನಾವು ನಮ್ಮ ಧರ್ಮನ ಕಾಪಾಡ್ತಿದ್ದೀವಿ, ನಾವು ನಮ್ಮ ಊರನ್ನ ಕಾಪಾಡ್ತಿದ್ದೀವಿ ಅಂತ. ಆದ್ರೆ ಅವರೆಲ್ಲ ಎಂಥ ನಾಶನದ ಮಾರ್ಗದಲ್ಲಿ ಇದಾರಂತ ಅವ್ರಿಗೆ ಗೊತ್ತಿಲ್ಲ. ಸತ್ಯ ದೇವರನ್ನ ನಾವು ಆರಾಧನೆ ಮಾಡ್ಬೇಕಾದ್ರೆ ಸೈತಾನಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಈ ಭೂಲೋಕ ರಾಜ್ಯ ಯಾರಿಗೆ ಸಂಬಂಧಪಟ್ಟದ್ದು ಈಗ ಅಂದ್ರೆ ಸೈತಾನನಿಗೆ ಈ ಭೂಲೋಕದ ರಾಜ್ಯ. ಅವನ ರಾಜ್ಯದಲ್ಲಿ ಬಂದು ಅವನ ಜನರ ಮಧ್ಯೆ ನಾವು ಹೋಗಿ ದೇವರ ನಮ್ಮ ಮನೆ ಕೊಡಿಸುವಾಗ ಅವನಿಗೆ ಸಹಿಸಕ್ಕಾಗಲ್ಲ, ತಡೆ ಮಾಡ್ತಾನೆ. ಆದ್ರೂ ಕೂಡ ದೇವ್ರ ಕೈಲಿ ಬಿಡ್ಸಕ್ಕಾಗುತ್ತೆ. ಹಲ್ಲೆಲೂಯಾ. ದೇವರು ಹೇಳೋದೇ ಗೊತ್ತಾ, ನಾವು ಸೈತಾನನ ಎದುರಿಸಿ ನಿಲ್ಲುವಾಗ ಅವನು ನಮ್ಮನ್ನ ಬಿಟ್ಟು ಓಡೋಗ್ತಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಿರೋದು, ವಚನಗಳನ್ನ ಅರ್ಥ ಮಾಡ್ಕೊಳ್ಳಿ. ಆ ಶಾದ್ರಕ ಮೇಷಕ ಅಬೇದ್ನೆಗೋ ಅವರು ಜಯ ಹೊಂದಿ ರಾಜನು ಕೂಡ ಯೇಸುವನ್ನ ನಂಬಿ, ಅದ್ ಮುಂದೆ ನಾನು ಹೇಳ್ತೀನಿ, ಇಡೀ ದೇಶವೇ ಶಾದ್ರಕ ಮೇಷಕ ಅಬೇದ್ನೆಗೋ ಅವರ ದೇವರನ್ನ ನಾವು ಆರಾಧಿಸಬೇಕು ಅಂತ ತೀರ್ಮಾನ ಮಾಡ್ತಾರಂದ್ರೆ ಅದಕ್ಕೆ ಕಾರಣ ಆ 3 ಜನ ಸ್ನೇಹಿತರು ದೇವರಿಗೋಸ್ಕರ ಬಲವಾಗಿ ಕೊನೆ ತನಕ ನಿಂತಿದ್ದು. ಹಲ್ಲೆಲೂಯಾ. ನಾವು ಕೂಡ ಅಷ್ಟೇ. ಅವ್ರ ಹಾಗೆ ಅಲ್ಲಿ ನೋಡಿ 17ನೇ ವಚನ ಎಷ್ಟು ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅಂದ್ರೆ, ಅರಸೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ, ಅಂದ್ರೆ ಇಷ್ಟ ಇದ್ದರೆ ಆತನ ತಗದನೆ ಉರಿಯುವ ಆವಿಗಳಿಂದ ನಮ್ಮನ್ನ ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಅಂತ ಹೇಳ್ತಾರೆ. ನಿನ್ನ ಕೈಯಿಂದಲೂ ಕೂಡ ಬಿಡಿಸುವನು. ಸೊ ಈ ಸೈತಾನ ಯಾರು ಗುಲಾಮ ಆಗಿದೆ? ರಾಜ ಯಾರು ಗುಲಾಮ ಆಗಿದ್ದ? ಸೈತಾನಿಗೆ ಗುಲಾಮ ಆಗಿದ್ದ. ಈ ದೇವರ ಮಕ್ಕಳನ್ನ ಬೆಂಕಿ ಹಾಕುವಂತ ಹೇಳುವಂತ ಮನಸ್ಸು, ಆ ಕ್ರೂರ ಮನಸ್ಸು ಆ ಒಂದು ರಾಜನಿಗೆ ಕೊಟ್ಟಿದ್ಯಾರು? ಮನುಷ್ಯರು ಯಾರು ಕೆಟ್ಟವರಲ್ಲ. ಮನುಷ್ಯರೆಲ್ಲರೂ ಒಳ್ಳೆಯವರೇ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ. ಅವ್ರು ಒಳ್ಳೆಯದನ್ನು ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಹೇಗೋ ಅವ್ರದ್ದು ಏನೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಕಷ್ಟ ಇದ್ರೆ ಸಹಾಯ ಮಾಡುವಂತ ಮನಸ್ಸು ಎಲ್ಲರಿಗೂ ಇರುತ್ತೆ. ಆದ್ರೆ ಏಸು ಅಂದ್ರೆ ಆಗದೇ ಇರೋರು ಇದ್ದಾರೆ. ಅಂದ್ರೆ ಮನುಷ್ಯರಿಗೆ ಯಾಕೆ ಏಸು ಅಂದ್ರೆ ಆಗಲ್ಲ? ಮನುಷ್ಯರಿಗಲ್ಲ, ಸೈತಾನ್ಗಾಗಲ್ಲ. ಸೈತಾನ್ಗೆ ಆಗದೇ ಇರೋದ್ರಿಂದ ಯಾರಿಗೆ ಬಲಹೀನರಾಗಿರ್ತಾರೋ, ಯಾರು ನಮ್ಮನ್ನ ತಡೆಯುವಂತ ಶಕ್ತಿ ಇರುತ್ತೋ ಅಂತವ್ರ ಮೂಲಕ ಸೈತಾನ ಕಾರ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಾವು ಕದಲದೆ ಬಲವಾಗಿ ಈ ದೇವರಲ್ಲಿ ನಂಬಿಕೆಯಿಂದ ನಾವಿರುವಾಗ ಒಂದು ದಿನ ಅವರೇ ನಮ್ಮ ಮುಂದೆ ಬಂದು ಮೊಣಕಾಲುವುದನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಬ್ರದರ್ ಹೇಳ್ತಾ ಇದ್ದೀನಿ, ನಾನು ಕೇಳಿ, ಯಾವ ವ್ಯಕ್ತಿ ಬಂದ್ಬಿಟ್ಟು ಅಲ್ಲೆಲ್ಲ ಸಮಸ್ಯೆ ಮಾಡೋದು, ಒಂದು ಬೆಟ್ಟಿಗೆ ಮೇಲೆ ಎಲ್ಲ ಕಾಲು ಹಾಕಿ ತುಳಿದು ಎಲ್ಲ ಇದು ಮಾಡೋದು, ಅವಮಾನ ಪಡಿಸ್ತಿದ್ನು. ಅವನು ಬಂದು ಮತ್ತೆ ಕಾಲಿಟ್ಕೊಂಡು ಕ್ಷಮಾಪಣೆ ಕೇಳಿದ. ಗೊತ್ತಿದ್ದ ಈ ಥರ ಕುಡಿಸ್ಬಿಟ್ಟು ನನಗೆ ಈ ಥರ ಮಾಡಕ್ಕೆ ಹೇಳಿ ಏನೆಲ್ಲ ತಲೆ ಕೆಡಿಸ್ಬಿಟ್ಟಿದ್ರು. ಅವ್ರು ಮಾತ್ರ ಅಲ್ಲ, ಯಾರೆಲ್ಲ ದೇವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೋ ಆ ಗ್ರಾಮದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ದೇವ್ರ ಕಡೆ ತಿರುಗಬೇಕು, ಇಲ್ಲಾಂದ್ರೆ ಸಂಪೂರ್ಣ ನಾಶವಾಗಬೇಕು. ಬೇರೆ ದಾರಿನೇ ಇಲ್ಲ. ಅವ್ರು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ಬಂದರೆ ಅವ್ರು ಎಂಥ ತಪ್ಪು ಮಾಡಿದ್ರು ಕೂಡ ದೇವರು ಕ್ಷಮಿಸ್ತಾರೆ. ಯೇಸುವನ್ನ ಸಲುವಾಗಿ ಆಗದವ್ರನ್ನೇ ಯೇಸು ಕ್ಷಮಿಸಿದ್ರು. ಇನ್ನು ಆ ತಪ್ಪು ಮಾಡಿದವ್ರಿಗೆ ದೇವರಿಗೆ ಕ್ಷಮಿಸ್ತಾ ಇರಲ್ಲ. ಅವ್ರು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರುಗಬೇಕು. ಅವರೆಷ್ಟು ಬೇಗ ಸತ್ಯನ ಅರ್ಥ ಮಾಡ್ಕೊಂಡ್ರು ಅಷ್ಟು ಬೇಗ ಅವ್ರು ಒಳ್ಳೇದಾಗುತ್ತೆ. ನಾವು ಕೂಡ ಅವ್ರನ್ನ ಕ್ಷಮಿಸೋಣ. ಮನ್ಸಲ್ಲಿ ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳೋದು ಬೇಡ, ಕೋಪ ಇಟ್ಕೊಳ್ಳೋದು ಬೇಡ. ಅವ್ರಿಗೆ ಗೊತ್ತಿಲ್ಲದೆ ಅದನ್ನ ಮಾಡ್ತಿರೋದು. ಅವ್ರಿಗೆ ಸತ್ಯ ಗೊತ್ತಿಲ್ಲ, ಅವರು ಈ ಥರ ಮಾಡ್ತಿರ್ಲಿಲ್ಲ. ಕ್ಷಮಿಸೋ ಹೃದಯ ಉಳ್ಳವರಾಗಿ ನಾವಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ
ಮಾಡ್ತಾ ಇದ್ದ. ಆಸ್ಟ್ರೇಲಿಯಾದಿಂದ ಬಂದು ಸೇವೆ ಮಾಡ್ತಾ ಇದ್ದ. ಸೇವೆ ಮಾಡ್ತಿರುವಾಗ ಅದು ಕೂಡ ಕುಷ್ಠರೋಗಗಳ ಮಧ್ಯೆ, ಕುಷ್ಠರೋಗಿಗಳ ಮಧ್ಯದಲ್ಲಿ ಅದನ್ನು ಸೇವೆ ಮಾಡ್ತಿರುವಾಗ ಅಲ್ಲಿದ್ದಂತಹ ಬಜರಂಗದಳವರಿಗೆ ಅದು ಸಹಿಸಕ್ಕಾಗದೆ ಆ ಸೇವಕರ ಮೇಲೆ ಕೋಪ ಇಟ್ಕೊಂಡು ಹೋಗೋದು ಬರೋದೆಲ್ಲ ನೋಡ್ತಾ ಆ ಸೇವಕ ಮಕ್ಕಳ ಜೊತೆಗೆ, ಇಬ್ಬರು ಮಕ್ಕಳ ಜೊತೆಗೆ ಸೇವೆಗೆ ಹೋಗಿ ರಾತ್ರಿ ಬರ್ತಿರುವಾಗ ಕಾರನ್ನ ತಡೆದು ಸಜೀವವಾಗಿ ಸುಟ್ಟುಬಿಟ್ರು. ಕಾರ್ ಪೆಟ್ರೋಲ್ ಆಗಿಬಿಟ್ಟು ಬೆಂಕಿ ಹಚ್ಚಿಬಿಟ್ರು. ಸೇವಕ ಮತ್ತು ಇಬ್ಬರು ಪಾಪ ಮಕ್ಕಳು, ಯವನ ಮಕ್ಕಳು, ಮೂವರನ್ನ ಕೂಡ ಸಜೀವವಾಗಿ ಸುಟ್ಟುಬಿಟ್ರು. ಅವ್ರ ಮೇಲೆಲ್ಲ ಕೇಸ್ ಆಯಿತು, ಕೋರ್ಟ್ಗೆಲ್ಲ ಹೋಗಿದ್ರು. ಆ ಕೋರ್ಟಲ್ಲಿ ಇದ್ದಾಗ ಯಾರು ಸುಟ್ಟಿದ್ನೋ ಆ ಸುಟ್ಟಿರೋನ್ನೆಲ್ಲ ಆ ಕೇಸಲ್ಲಿ ಬಂಧಿಸಿ ಕೋರ್ಟ್ ಕರ್ಕೊಂಡು ಬಂದರು. ಅವನ ಹೆಂಡತಿ ಅಲ್ಲಿತ್ತು, ಆ ಪಾಸ್ಟರ್ ಅವರ ಹೆಂಡತಿ, ಅವ್ರು ಈಗಲೂ ಕೂಡ ಇದ್ದಾರೆ. ಆ ಪಾಸ್ಟರ್ ಹೆಂಡತಿಗೆ ಆ ಜಡ್ಜ್ ಕೇಳ್ತಾರೆ, ನಿನ್ನ ಗಂಡನಿಗೆ ಈ ಥರ ಮಾಡಿಬಿಟ್ಟಾರಲ್ಲ, ನಿನ್ನ ಮಕ್ಕಳಿಗೆ ಈ ಥರ ಮಾಡಿದ್ರಲ್ಲ, ನಮ್ಮೆಲ್ಲರಿಗಿಂತ ನೋವು ನಿನಗೆ ಜಾಸ್ತಿ ಇರುತ್ತೆ ಈ ಥರ ಆಗಿರೋದಕ್ಕೆ. ಹಾಗಾಗಿ ನಾನು ತಿಳ್ಕೊಡೋದು ನಾನು ಯಾರು, ಈ ವಿಷಯದಲ್ಲಿ ನಾನು ತಿಳ್ಕೊಂಡ್ರೆ ಚೆನ್ನಾಗಿರಲ್ಲ, ನೀನು ತಿಳ್ಕೊಡು, ನೀನು ಏನು ಹೇಳ್ತೀಯೋ ಹಾಗೇನೆ ಇವರಿಗೆ ಶಿಕ್ಷೆ ಕೊಡ್ತೀನಿ. ಒಂದು ವೇಳೆ ಗಲ್ಲು ಶಿಕ್ಷೆಗೆ ಆಗ್ಬಿಟ್ಟು ಇವನ್ನ ಸಾಯಿಸ್ಬಿಟ್ಟು ಅಂದ್ರೂ ಕೂಡ ನಾನು ಸಾಯಿಸಬೇಕು. ನೀನು ಹೇಳಿ ಇವ್ರಿಗೆ ಏನು ಮಾಡಬೇಕು ಅಂದರೆ ಸಿಸ್ಟರ್ ಹೇಳಿದ್ದು ಒಂದೇ ಮಾತು, ನಾನು ಇವನ್ನ ಕ್ಷಮಿಸ್ಬಿಡ್ತೀನಿ, ನೀವು ಇವ್ರಿಗೆ ಏನು ಶಿಕ್ಷೆ ಕೊಡಬೇಡಿ, ಬಿಟ್ಬಿಡಿ ಅಂತ. ಸತ್ಯನ ತಗೊಂಡಾಗಿ ಸುಟ್ಟಿದ್ದಾರೆ ನಮ್ಮ ವಿಶ್ವಾಸಿನ, ಅದು ಬೇರೆ ವಿಷಯ. ಬದುಕಿರೋರೇ ಸುಟ್ಟಾಕಿದ್ದಾರೆ. ಅಂತ ಸೇವಕನ ಹೆಂಡತಿ ಹೇಳಿದ್ರು, ಅವನ ಕ್ಷಮಿಸ್ಬೇಡಿ. ನೀನು ನಂಬ್ತಿರೋ ಇರೋ ಆ ಸೇವಕಿ ಅವನ ಕ್ಷಮಿಸಿದ್ದಕ್ಕೆ ಯಾರೆಲ್ಲ ಆ ಸೇವಕರನ್ನ ಕುಟುಂಬವನ್ನ ಸುಟ್ಟು ಬಿಟ್ರು ಅವರೆಲ್ಲರೂ ಯೇಸುನ ಅಲ್ಲಲ್ಲೂಯ್ಯ. ಅಂದ್ರೆ ಯಾರು ಎದುರು ನೋಡಿರಲಿಲ್ಲ, ಈ ತರ ಒಂದು ಕ್ಷಮಿಸಿ ಬಿಟ್ಬಿಡ್ತಾರಂತ ಯಾರು ಎದುರು ನೋಡಿರಲಿಲ್ಲ. ಅವಾಗಲೇ ಆ ಕ್ಷಮಿಸೋದ್ರ ಮೂಲಕನೇ ಅಲ್ಲಿರೋರಿಗೆಲ್ಲರೂ ಗೊತ್ತಾಗಿದ್ದು, ಮತ್ತೆ ತಪ್ಪು ಮಾಡೋದು ಗೊತ್ತಾಗಿದ್ದು, ಇವ್ರು ನಿಜವಾಗ್ಲೂ ಎಷ್ಟು ಒಳ್ಳೆಯವರಾಗಿದ್ದಾರೆ, ಇವ್ರ ದೇವರು ಎಷ್ಟು ಒಳ್ಳೆಯವರಾಗಿರ್ಬೇಕು ಅಂತ ಅರ್ಥ ಮಾಡ್ಕೊಂಡು ಅವರೆಲ್ಲರೂ ಯೇಸುನ ನಂಬ್ಕೊಂಡ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಅಲ್ಲಲ್ಲೂಯ್ಯ. ನಮ್ಮ ಆಸೆ ಎಲ್ಲ ಪ್ರತಿಯೊಂದು ಸತ್ಯವನ್ನು ತಿಳ್ಕೋಬೇಕು ಅಂತ ಹೇಳಿ. ಆಮೇಲೆ ಸೊ ಇಲ್ಲಿ ರಾಜನು ಕೂಡ ಅಷ್ಟೇ, ರಾಜನು ಒಳ್ಳೆಯವನೇ, ಆದ್ರೆ ಅವನಲ್ಲಿ ದುರಾತ್ಮನ ಕಾರ್ಯ ಮಾಡ್ತಾ ಇದ್ದ, ಸೈತಾನನ ಕಾರ್ಯ ಮಾಡ್ತಾ ಇದ್ದ. ದೇವರ ನಾಮಕ್ಕೆ ಸ್ತೋತ್ರ. ಇವ್ರಿಗೆ ಎಂಥ ನಂಬಿಕೆ ಇತ್ತು ಅಂದ್ರೆ ದೇವರು ಶಕ್ತಿವಂತನಾಗಿದ್ದಾನೆ, ನಮ್ಮನ್ನ ಬೆಂಕಿಯಿಂದಲೂ ಬಿಡಿಸ್ತಾನೆ, ರಾಜನಿಂದಲೂ ಬಿಡಿಸ್ತಾನೆ, ಸೈತಾನದಲ್ಲೂ ಬಿಡಿಸುವಂತ ಶಕ್ತಿ ನಮ್ಮ ದೇವರಿಗಿದೆ ಅಂತ ಈ ನಂಬಿಕೆ ಇದ್ದಿದ್ದಕ್ಕೆ ಅವ್ರು ಯಾವುದಕ್ಕೂ ಭಯ ಪಡಲಿಲ್ಲ. ಅಲ್ಲಲ್ಲೂಯ್ಯ. ಎರಡನೇದಾಗಿ ನಾವು ನೋಡುವಾಗ ಅವರಿಗೆ ದೇವರಲ್ಲಿ ಅಚಲ ಬದ್ಧತೆ ಇದೆ ಎಂಬುದಾಗಿ ನೋಡ್ತಾರೆ. ಅಚಲ ಬದ್ಧತೆ ಅಂದ್ರೆ ಏನು? ಕದಲದೇ ಇರುವಂತಹ ಒಂದು ಕಮಿಟ್ಮೆಂಟ್. ಬದ್ಧತೆ ಅಂದ್ರೆ ಏನು? ದೇವರವರು ಬದ್ಧರಾಗಿರೋದು, ದೇವರವರು ಒಳಗಾಗಿರೋದು. ಪದೇ ಪದೇ ಕಷ್ಟ ಬಂದಾಗ ದೇವರಿಂದ ದೂರ ಆಗ್ಬಿಡೋದು, ಆಶೀರ್ವಾದಗಳು ಬಂದಾಗ ಅವ್ರ ಜೀವನ ಚೆನ್ನಾಗಿದ್ದಾಗ ದೇವರಲ್ಲಿರೋದು ಆ ಥರ ಅಲ್ಲ. ಏನೇ ನಡೆದ್ರು ಕೂಡ ಸ್ಥಿರತೆಯನ್ನು ಕಾಪಾಡಿಕೊಂಡವರು, ಅವರ ನಂಬಿಕೆಯನ್ನು ಕಾಪಾಡಿಕೊಂಡು ಎಂಬುದಾಗಿ ನಾವು ನೋಡ್ತೇವೆ. ಅದು ದಾನಿಯೇಲ 3:12 ನಾವು ನೋಡ್ಬೋದು. ಯಾವ ರೀತಿ ಅವರು ಬದ್ಧರಾಗಿದ್ರು ದೇವರಿಗೆ ಅಂತ ಹೇಳಿದ್ರೆ 18ನೇ ವಚನವನ್ನು ನಾವು ಓದುವಾಗ ಈ ರೀತಿ ಅಲ್ಲಿ ಅವ್ರು ಹೇಳ್ತಾರೆ, ಚಿತ್ತವಿಲ್ಲದಿದ್ದರೂ ರಾಜನೇ ಅಂತ. ಅಂದ್ರೆ ನಮ್ಮ ದೇವರು ನಮ್ಮನ್ನ ಬಿಡಿಸಲಿಲ್ಲ ಅಂದ್ರೂ ಕೂಡ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಅಲ್ಲಲ್ಲೂಯ್ಯ. ಇದು ನನ್ನ ಬದ್ಧತೆ. ಅಂದ್ರೆ ದೇವರು ನಂಬಿದೀವಿ ಅಂತ ಹೇಳಿದ್ರೆ ಭಯ ಪಡದೆ ಧೈರ್ಯವಾಗಿ ದೇವರಿಗೋಸ್ಕರ ನಿಲ್ಲುವಂಥದ್ದು. ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ ನಾವು ಎರಡು ಮಾತಿನವರಾಗಿನೋ, ಎರಡು ಮನಸ್ಸುಳ್ಳವರಾಗಿನೋ ಇದ್ರೆ ದೇವರಲ್ಲಿ ಕಾರ್ಯ ಮಾಡೋದಿಲ್ಲ. ಹಾಗಾಗಿ ಬಲವಾದ ತೀರ್ಮಾನದೊಂದಿಗೆ ಇರಬೇಕು ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ಮೊದಲನೇದು
ದೇವರು ಬಿಡಿಸದಿದ್ದರು ಅಂತ ಹೇಳ್ತಾರೆ. ನಮ್ಮ ದೇವರು ನಮ್ಮನ್ನ ಬಿಡಿಸದೇ ಇದ್ದರೂ ಕೂಡ ನಾವು ನಿನ್ನ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿ. ಎರಡನೇದಾಗಿ ವಿಗ್ರಹವನ್ನು ಸೇವಿಸುವುದಿಲ್ಲ ಅಂತ ಹೇಳಿ. ಮೂರನೇದಾಗಿ ವಿಗ್ರಹವನ್ನು ಪೂಜಿಸುವುದಿಲ್ಲ ಅಂತ ಅವರು ಹೇಳುವಂಥದ್ದು. ಇದು 3 ವಿಷಯಗಳು ಹೇಳೋದೇನು ಗೊತ್ತಾ? ಒಂದು, ನಮ್ಮ ದೇವರು ನಮ್ಮನ್ನ ಕಾಪಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಬೆಂಕಿಯಿಂದ ನಮ್ಮನ್ನ ಬಿಡಿಸಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದು. ಎರಡನೇದೇನು? ನೀನು ನಿಲ್ಲಿಸಿರುವಂತ ಈ ಒಂದು ಬಂಗಾರದ ಪ್ರತಿಮೆಗೆ ನಾವು ಸೇವೆ ಮಾಡೋದಿಲ್ಲ. ಎರಡನೇದು. ಮೂರನೇದಾಗಿ ಪೂಜೆ ಮಾಡೋದಿಲ್ಲ. ಹಲ್ಲೆಲೂಯಾ. ಅವ್ರು ನಂಬಿರುವಂತ ದೇವರಲ್ಲಿ ಅಷ್ಟು ಒಂದು ಕಮಿಟ್ಮೆಂಟ್ ಆಗಿದ್ದಾರೆ ಅವರು. ಈಗ ಗಂಡ ಹೆಂಡತಿ ಅಂದ್ರೆ ಇವರು ನನ್ನ ಗಂಡ, ಇವ್ ನನ್ನ ಹೆಂಡತಿ ಅನ್ನುವಂತ ಒಂದು ಕಮಿಟ್ಮೆಂಟ್ ಇರುತ್ತೆ. ಏನೇ ಸಮಸ್ಯೆ, ಏನೇ ಕಷ್ಟ, ಒಳ್ಳೇದಾದ್ರೂ ನಡೆದ್ರೆ ಕೆಟ್ಟದಾದ್ರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಆ ಒಂದು ಸಂಬಂಧ ಬಲವಾಗಿರುತ್ತೆ. ಅಪ್ಪ ಅಮ್ಮ ಅಥವಾ ಮಕ್ಕಳ ಮಧ್ಯದಲ್ಲಿರುವಂತಹ ಸಂಬಂಧ ಅಷ್ಟು ಬಲವಾಗಿರುತ್ತೆ. ಕಷ್ಟ ಬಂದಾಗ ದೂರ ಆಗೋದು, ಎಲ್ಲ ಚೆನ್ನಾಗಿದ್ದಾಗ ಒಂದಾಗೋದು ಅಲ್ಲ. ಏನೇ ಇದ್ರು ಕೂಡ ಒಂದು ಕುಟುಂಬವಾಗಿ ಅವರು ಹೋಗ್ತಾರೆ. ಅದೇ ರೀತಿ ಪ್ರತಿಯೊಂದು ಸಂಬಂಧಗಳಿಗೂ ನಾವು ಹೇಗೆ ಬದ್ಧರಾಗಿರ್ತೀವೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ನಾವು ಬದ್ಧರಾಗಿರ್ಬೇಕು. ಆ ಕಮಿಟ್ಮೆಂಟ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಕದಲುವಂಥದ್ದಲ್ಲ. ನಾನು ಯಾವಾಗಲೂ ಹೇಳೋದು ಸ್ಥಿರತೆ ಇರಬೇಕು. 2 ದಿನ ಬಿದ್ದೋಗೋದು, 2 ದಿನ ಎದ್ದೇಳೋದು, 2 ದಿನ ಸಭೆಗೆ ಬರೋದು, 2 ದಿನ ಸಭೆಗೆ ಬರೋದು, ಅಥವಾ 2 ದಿನ ನಿಂತು ಬಿಡೋದು, ಈ ತರದ್ದಲ್ಲ. ನಾವು ಯೇಸುವಿನ ಬರುವಂತ ತೀರ್ಮಾನ ಮಾಡ್ಕೊಂಡ್ಮೇಲೆ ಏನೇ ನಡೆದ್ರು ಕೂಡ ನಾವು ಇಟ್ಕೊಂಡಿರೋ ದಾರಿಯನ್ನ ನಾವು ಬದಲಾಯಿಸಬಾರ್ದು. ಹಲ್ಲೆಲೂಯಾ. ಅದನ್ನೇ ನಾವು ನೋಡ್ತೇವೆ. ಇವ್ರು ಚಾಲೆಂಜ್ ಮಾಡ್ತಿರೋದು ಸಾಧಾರಣ ವ್ಯಕ್ತಿನ ಅಲ್ಲ, ಸಾಧಾರಣ ಜನರ ಮುಂದೆ ಮಾತಾಡ್ತಿಲ್ಲ. ಇವರು ಅಂತ ಸರ್ವಾಧಿಕಾರಿಯಾಗಿರುವಂತಹ ರಾಜನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರೋದು. ಭಯ ಪಡದೆ ನಮ್ಮ ದೇವರನ್ನ ಕಾಪಾಡ್ತಾರೆ. ಕಾಪಾಡಿಲ್ಲ ಅಂದ್ರು, ಬಿಡಿಸಲಿಲ್ಲ ಅಂದ್ರೂ ಕೂಡ ಈ ವಿಗ್ರಹಕ್ಕೆ ನಾವು ಅಡ್ಡ ಬೀಳೋದ, ನಮಸ್ಕಾರ ಮಾಡೋಣ. ಹಲ್ಲೆಲೂಯಾ. ಇದೊಂದು ನಂಬಿಕೆ, ನಿಶ್ಚಯ, ಅಷ್ಟೊಂದು ಬಲವಾದ ನಿಶ್ಚಯ ಮಾಡ್ಕೊಂಡಿರೋರು. ನಾವು ಯಾರು, ನಾವು ಏನಕ್ಕಾಗಿ ಬದುಕಬೇಕು ಅಂತವರು ತಿಳ್ಕೊಂಡಿದ್ರು. ಮೂರನೇದಾಗಿ ನಾವು ನೋಡುವಾಗ ಅವರಿಗೆ ಖಚಿತತೆಗೆ ಮೀರಿದ ನಂಬಿಕೆ ಇತ್ತು ಎಂಬುದಾಗಿ. ಏನಿತ್ತು? ಖಚಿತತೆಗೆ ಮೀರಿದ ನಂಬಿಕೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ದಾನಿಯೇಲ 3:28-29 ಅವರ ನಂಬಿಕೆಗೆ ಪ್ರತಿಫಲವನ್ನು ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ದೇವರ ಕ್ರಿಯೆಗಳ ಮೇಲೆ ಅವರು ಆಧಾರವಾಗಿರ್ಲಿಲ್ಲ ಅಂತ ಇದನ್ನೇ ಹೇಳೋದು. ಖಚಿತತೆಗೆ ಮೀರಿದ ನಂಬಿಕೆ. ಖಚಿತತೆ ಅಂದ್ರೆ ಏನು? ದೇವರು ನಮ್ಮನ್ನು ಬಿಡಿಸ್ತಾರೆ ಅಂತ ಅವರಿಗೆ ಖಚಿತವಾಗಿ ಗೊತ್ತಿತ್ತು. ಆದ್ರೂ ನಮ್ಮ ದೇವರು ನಮ್ಮನ್ನು ಬಿಡಿಸಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ರೆ ದೇವರ ಕ್ರಿಯೆಗಳ ಮೇಲೆ ಅಲ್ಲ ಅವರು ಆಧಾರವಾಗಿದ್ದು. ಈಗ ದೇವರು ನನಗೆ ಒಳ್ಳೇದು ಮಾಡಿದ್ರೆ ಮಾತ್ರನೇ ನಾನು ದೇವರನ್ನ ನಂಬ್ತೀನಿ, ನನ್ನ ದೇವರಿಗೆ ಈ ಒಂದು ಅದ್ಭುತ ಮಾಡಿದ್ರೆ ಮಾತ್ರನೇ ದೇವರನ್ನ ನಂಬ್ತೀನಿ ಅಂತ ಅಲ್ಲ. ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನುವಂತಹ ಶ್ರೇಷ್ಠವಾದಂತಹ ಒಂದು ತೀರ್ಮಾನ ಆಗಿತ್ತು. ದೇವರ ನಾಮ ಸ್ತೋತ್ರವಾಗಲಿ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ದೇವರಿಂದ ನಂಬಿಕೆ ದೃಢವಾಗಿತ್ತು ಎಂಬುದಾಗಿ. ದೇವರಲ್ಲಿ ಅವರಿಗಂತ ನಂಬಿಕೆ ದೃಢವಾಗಿತ್ತು. ಎಷ್ಟು ದೃಢವಾಗಿತ್ತು ಅಂತ ಹೇಳಿದ್ರೆ ಬೆಂಕಿ ಉರಿತಾ ಇತ್ತು, ದಗ 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 ಉರಿತಾ ಇತ್ತು ಅವ್ರ ಕಣ್ಣು ಮುಂದೆನೆ. ಅದನ್ನ ಇನ್ನೂ 7 ಪಟ್ಟು ಜಾಸ್ತಿ ಮಾಡೋದಂತೆ. ಎಷ್ಟು ಪಟ್ಟು? 7 ಪಟ್ಟು ಬೆಂಕಿನ ಜಾಸ್ತಿ ಮಾಡ್ತಾರೆ ಅವ್ರ ಕಣ್ಣು ಮುಂದೆನೆ. ಆ ಶಾಖನ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಇವ್ರನ್ನ ಕೈಕಾಲ ಕಟ್ಬಿಟ್ಟು ತಗೊಂಡೋಗಿ ಆ ಒಂದು
ಬೆಂಕಿಯ ಒಂದು ಗುಂಡಿಗೆ ಎಸಿತಾ ಇದ್ದಾರೆ. ಯಾರು ಇವನ್ನ ಎಸೆಯಕ್ಕೆ ಹೋದ್ರು ಅವರೇ ಆ ಶಾಖಕ್ಕೆ ಸತ್ತೋದ್ರಂತೆ. ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಅದು ಉರಿತಾ ಇರಬೇಕು. ಆದ್ರೂ ಕೂಡ ಅವ್ರ ನಂಬಿಕೆಯಲ್ಲಿ ದೃಢವಾಗಿತ್ತು. ಅವ್ರು ಯಾವತ್ತೂ ಹಿಂತಿರುಗಿಲ್ಲ. ಆ ಬೆಂಕಿ ನೋಡಿ 1 ಪಟ್ಟಲ್ಲ 7 ಪಟ್ಟು ಜಾಸ್ತಿ ಆದರೂ ಕೂಡ ಅವ್ರ ನಂಬಿಕೆ ಇನ್ನೂ 7 ಪಟ್ಟು ಜಾಸ್ತಿ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೊಡ್ಡ ಕಾರ್ಯಗಳನ್ನ, ದೊಡ್ಡ ಅದ್ಭುತಗಳನ್ನ ದೇವರನ್ನ ಎದುರು ನೋಡ್ತೀವಿ ಅಂದ್ರೆ ನಮ್ಮ ನಂಬಿಕೆ ಕೂಡ ಹಾಗೇನೆ ಇರಬೇಕು. ನಾವು ಸೋತು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮತ್ತೆ ಕೊನೆಯದಾಗಿ ಇದನ್ನು ನಾವು ನೋಡುವಾಗ ಅವರು ಲೋಕ ಸುವಾರ್ತಿಕರಣವನ್ನು ಮಾಡಿದ್ರು ಎಂಬುದಾಗಿ. ಏನ್ ಮಾಡಿದ್ರು? ಲೋಕ ಸುವಾರ್ತಿಕರಣ ಮಾಡಿದ್ರು. ಹೇಗೆ? ಇಲ್ಲ ನೋಡ್ತೀವಿ. ದಾನಿಯೇಲ 3:28-29 ವಚನವನ್ನು ಓದ್ಕೊಳ್ಳೋಣ. ಆಗ ನೆಬೂಕದ್ನೆಚ್ಚರನು ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ಹೇಳಿದೆ. ಹಲ್ಲೆಲೂಯಾ. ಯಾರಿದನ್ನ ಹೇಳ್ತಾ ಇರೋದು? ರಾಜ ನೆಬೂಕದ್ನೆಚ್ಚರ ರಾಜ. ಆ ನೆಬೂಕದ್ನೆಚ್ಚರನು ಎಷ್ಟು ದೇಶಗಳನ್ನ ಆಳ್ತಿದ್ದ ಗೊತ್ತಾ? 127 ದೇಶಗಳನ್ನ ಆಳ್ತಿದ್ದ. ಎಷ್ಟು ದೇಶಗಳು? 127. ಅದಕ್ಕೆ ಹೇಳ್ತಾರೆ ಸಕಲ ಜನ ಕುಲ ಭಾಷೆಗಳಲ್ಲಿ ಅಂತ ಹೇಳಿ. ಈ ತರ ದೇವರು ಯಾರಾದ್ರೂ ಇದ್ದಾರ? ತನ್ನನ್ನು ನಂಬಿರುವಂತಹ ಮಕ್ಕಳನ್ನ ತನ್ನಲ್ಲಿ ನಂಬಿಕೆ ಇಟ್ಟು ಬೇರೆ ಯಾವ ಪೂಜೆನು, ಬೇರೆ ಯಾವ ವಿಗ್ರಹನು ಪೂಜೆ ಮಾಡದೆ ಆ ದೇವರಿಗೋಸ್ಕರ ಅಷ್ಟು ನಿಷ್ಠೆಯಿಂದ ಇದ್ರಲ್ಲ, ಅದಕ್ಕೆ ಅವರ ನಂಬಿಕೆಯಂತೆ ಅವ್ರನ್ನ ಕಾಪಾಡಲು ಶಕ್ತರಾದ ದೇವರು. ಇವು ನಂಬಿರುವಂತ ದೇವರಿಗಿಂತ ಇನ್ನು ಈ ಲೋಕದಲ್ಲಿ ಬೇರೆ ಯಾವ ದೇವರು ಇಲ್ಲ ಅಂತ ಹೇಳೋದು. ಇಲ್ಲಿ ರಾಜನೇ ಬದಲಾಗ್ತಾನೆ, ದೇವ್ರ ಮಕ್ಕಳೆಲ್ಲ ಬದಲಾಗೋದು. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಸಮಸ್ಯೆ ಬಂದಾಗ ಅವರು ಭಯ ಪಡ್ತಿಲ್ಲ, ಅವರು ಸೋಲೋಗ್ತಿಲ್ಲ. ಅವರ ಒಂದು ಬಲವಾದ ನಂಬಿಕೆ, ನಿಶ್ಚಯ ರಾಜನನ್ನ ಬದಲಾವಣೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಮತ್ತೆ ಇವನು ಹೇಳ್ತಿರೋದೇನು ಗೊತ್ತಾ? ಬೇರೆ ಯಾರು ಕೂಡ ಶಾದ್ರಕ್, ಮೇಷಕ್, ಅಬೇದ್ನೆಗೋ ದೇವರ ವಿರುದ್ಧ ಮಾತನಾಡಬಾರ್ದು. ಅಲ್ಲದ ಮಾತುಗಳನ್ನೇನಾದ್ರೂ ಆಡಿದ್ರೆ ಅವ್ರು ಏನ್ ಮಾಡ್ತಾರಂತೆ? ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಗಳನ್ನಾಗಿ ಮಾಡ್ತಾನೆ ಎಂಬುದಾಗಿ ಹೇಳ್ತಿದ್ದಾರೆ. ಇದರ ಅರ್ಥ ಇಡೀ ಪ್ರಪಂಚಕ್ಕೆ ಅವನು ಸಾರಿ ಹೇಳ್ತಾ ಇದ್ದಾನೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ದೇವರಿಗೆ ನಿಜವಾದ ದೇವರು ಅಂತ. ಅದೇ ಲೋಕ ಸುವಾರ್ತಿಕರಣ. ಆ 3 ದೇವರಿಗೋಸ್ಕರ ಬಲವಾಗಿ ನಿಂತಿಲ್ಲ ಅಂದ್ರೆ, ಆ 3 ದೇವರಿಗೋಸ್ಕರ ಬಲವಾಗಿ ನಿಂತಿಲ್ಲ ಅಂದ್ರೆ ರಾಜನಿಗೆ ಹೇಗೆ ಗೊತ್ತಾಗೋದು ಯಾರು ನಿಜವಾದ ದೇವರು ಅಂತ? ಪ್ರಪಂಚಕ್ಕೆ ಹೇಗೆ ಗೊತ್ತಾಗೋದು ಇವು ನಂಬಿರೋ ದೇವರೇ ನಿಜವಾದ ದೇವರು ಅಂತ? ಸಮಸ್ಯೆಗಳು ಬಂದಾಗ ನಾವು ಓಡೋಗೋದು ಬೇಡ, ದೃಢವಾಗಿ ನಿಲ್ಲೋಣ. ಹಲ್ಲೆಲೂಯಾ. ಅದು ಬದುಕಿದ್ರು ಸರಿ, ಸತ್ರು ಸರಿ, ದೇವರು ಅದರ ಮೂಲಕ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಮೈಸೂರಲ್ಲಿ ಕೂಡ ವಾಕ್ಯ ಹೇಳ್ತಾ ಇದೆ, ಬೆಳಗ್ಗೆ ಒಂದು ಸಮಸ್ಯೆ ಬರುತ್ತಂದ್ರೆ ನಂಬದೇ ಇರೋರಿಗೆ ಬಂದರೆ, ನಂಬಿಕೆ ಇಲ್ಲದವ್ರಿಗೆ ಒಂದು ಸಮಸ್ಯೆ ಬಂದರೆ ಅದು ನಮ್ಮನ್ನು ನಾಶ ಮಾಡೋಕ್ಕಾಗಿದೆ. ಒಂದು ವೇಳೆ ನಂಬಿ ನಾವು ದೇವರ ಮಕ್ಕಳಾಗಿರೋರಿಗೆ ಸಮಸ್ಯೆ ಬಂದರೆ ಅದು ದೇವರ ದೊಡ್ಡ ಯೋಜನೆ ನೆರವೇರಿಸೋದಕ್ಕೆ ಬರುತ್ತೆ. ಹಲ್ಲೆಲೂಯಾ. ಹಾಗಾಗಿ ನಾನು ಏಸಪ್ಪ ನಂಬಿದ್ರು ಯಾಕೆ ಈ ಥರ ಸಮಸ್ಯೆಗಳು ಬರ್ತಾ ಇದೆ ಅಂತ ನೀನು ಚಿಂತೆ ಮಾಡಬೇಡ. ಇವರು ದೇವರು ನಂಬಿದ್ರು, ಬೆಂಕಿಗೆ ಹೋದ್ರು, ಅದೇ ದೇವರು ದೊಡ್ಡ ಕಾರ್ಯವನ್ನು ಮಾಡೋದು. ನಮ್ಮ ಜೀವನದಲ್ಲಿ ಕೂಡ ಸಮಸ್ಯೆಗಳು ಬರುತ್ತೆ, ಅದನ್ನು ಧೈರ್ಯವಾಗಿ ದೇವರಿಗೋಸ್ಕರ ಎದುರಿಸೋಣ. ದೇವರು ದೊಡ್ಡ ಕಾರ್ಯ ಮಾಡೋದನ್ನ ನಾವು ಕಣ್ಣಾರೆ ನೋಡ್ತೀವಿ. ಹಲ್ಲೆಲೂಯಾ. ಸೊ ಮುಕ್ತಾಯದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನು ನೋಡೋದಾದ್ರೆ ಏನ್ ಮಾಡ್ಬೇಕು? ನಾವು 3 ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು.
ಅದು 300% ಅಂತ. 30%, 300% ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು. ಏನೇನ ಸಿದ್ಧ ಮಾಡ್ಕೋಬೇಕು? ಅದನ್ನು ನಿನ್ನನ್ನು ನೀನು 100% ಸಿದ್ಧ ಮಾಡ್ಕೋಬೇಕು. ಎರಡನೇದಾಗಿ ಏನನ್ನ ಸಿದ್ಧ ಮಾಡ್ಕೋಬೇಕು ಅಂದ್ರೆ ನಿನ್ನ ತಲಾಂತನ. ಮೂರನೇದಾಗಿ ನಿನ್ನ ಕ್ಷೇತ್ರದ ಸಿದ್ಧತೆ. ಸೊ ಈ 3 ವಿಷಯಗಳಲ್ಲಿ ನಾವು ಸಿದ್ಧರಾಗಬೇಕಾಗುತ್ತೆ. ಮೊದಲು ನಮ್ಮನ್ನು ನಾವು ಸಿದ್ಧರಾಗಬೇಕು. ಹೇಗೆ ಈ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರು ದೇವರಿಗೋಸ್ಕರ ನಿಲ್ಲಬೇಕು ಅಂತ ಬಲವಾಗಿ ಅವರು ತೀರ್ಮಾನ ಮಾಡಿಕೊಂಡ್ರು, ಅವರು ಬಲವಾಗಿ ದೇವರನ್ನ ತಿಳ್ಕೊಂಡು ದೇವರನ್ನ ಅರ್ಥ ಮಾಡಿಕೊಂಡು ಒಂದು ಬಲವಾದ ನಂಬಿಕೆ ಇಟ್ಟರು. ಆ ರೀತಿ ನಿನ್ನನ್ನೇ ನೀವು ಫಸ್ಟ್ ಸಿದ್ಧ ಮಾಡಬೇಕು. ನಾವು ದೇವರಿಗಾಗಿ ಏನಾದರೂ ಮಾಡೋಕ್ಕೆ ಮುಂಚೆ, ಇನ್ನೊಬ್ಬರಿಗೆ ನಾವು ಏನಾದರೂ ದೇವರಿಗೆ ಹೇಳೋಕ್ಕೆ ಮುಂಚೆ ಫಸ್ಟ್ ನಾವು ದೇವರಲ್ಲಿ ಪರಿಪೂರ್ಣವಾಗಿ ಸಿದ್ಧರಾಗಬೇಕು. ಎರಡನೇದಾಗಿ ನಮ್ಮ ತಲಾಂತು, ದೇವರು ನಾವೆಲ್ಲರಿಗೂ ಒಂದೊಂದು ತಲಾಂತನ ಕೊಟ್ಟಿದ್ದಾರೆ, ಒಂದು ಟ್ಯಾಲೆಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಗೆ ಕೊಟ್ಟಿರುವಂತಹ ಟ್ಯಾಲೆಂಟ್ ಅನ್ನ 100% ನಾವು ಸಿದ್ಧ ಮಾಡ್ಕೋಬೇಕು. ಅಂದ್ರೆ ಒಬ್ಬೊಬ್ಬರ ಒಂದೊಂದು ಟ್ಯಾಲೆಂಟ್ ಇರಬೇಕಾದ್ರೆ ಅದನ್ನ ನಾವೇನ್ ಮಾಡ್ಕೋಬೇಕು? ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಪರ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಪರಿಪೂರ್ಣವಾಗಿ ನಮಗೆ ದೇವ್ರು ಕೊಟ್ಟಿರುವಂತಹ ಆ ಒಂದು ಟ್ಯಾಲೆಂಟ್ ಅನ್ನ ಸಿದ್ಧತೆಯೊಂದಿಗೆ ತಯಾರಿಸಬೇಕು. ಮೂರನೇದಾಗಿ ನಿನ್ನ ಕ್ಷೇತ್ರಕ್ಕಾಗಿ 100% ಸಿದ್ಧತೆ ಮಾಡಬೇಕು. ಕ್ಷೇತ್ರ ಅಂದ್ರೆ ಈಗ ನಾನು ಸಭೆಯಲ್ಲಿದ್ದೀನಿ, ಸೇವೆಯಲ್ಲಿದ್ದೀನಿ, ಅಂದ್ರೆ ಸೇವೆಗಾಗಿ ನಾನು 100% ಸಿದ್ಧನಾಗಿ ಇರಲೇಬೇಕು. ಹಾಗೆಯೇ ನೀವು ಮಾಡ್ತಿರೋದು ಕೆಲಸಗಳಲ್ಲಿ 100 ಭಾಗ ಆ ಕ್ಷೇತ್ರಕ್ಕಾಗಿ ಸುವಾರ್ತೆ ಸಾರಕ್ಕೆ ನೀವು ಸಿದ್ಧರಾಗಿರಬೇಕು. ಇಲ್ಲಿ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರು ಈ ಎಲ್ಲಾ ರೀತಿಯಲ್ಲಿ ಸಿದ್ಧರಾಗಿದ್ದರು. ಹಲ್ಲೆಲೂಯಾ. ಸಿದ್ಧರಾಗಿ ಅವರು ಮಂತ್ರಿಯ ಸ್ಥಾನದಲ್ಲಿದ್ದರು. ಅವ್ರ ಮಂತ್ರಿಗಳಾಗಿದ್ದು ಅವ್ರೇನ್ ಮಾಡಿದ್ರು? ಸುವಾರ್ತೆಯನ್ನ ಸಾರಿದ್ರು. ರಾಜನ ಮುಂದೆ ನಿಂತ್ಕೊಂಡು ಸಾವು ಅವ್ರ ಕಣ್ಮುಂದೆ ಕಾಣ್ತಾ ಇದ್ರು, ಭಯ ಪಡದೆ, ಮರಣ ಅವ್ರ ಕಣ್ಮುಂದೆ ಇದ್ರು, ಅವ್ರು ಭಯ ಪಡೆದು ಅವ್ರು ಹೇಳ್ತಾ ಇರೋದೇನು? ನಾವು ವಿಗ್ರಹ ಕಟ್ಟೋಣ, ಪೂಜೆ ಮಾಡೋಣ, ಸೇವೆ ಮಾಡೋಣ, ನಮ್ಮ ದೇವರು ನಮಗೆ ಹೆಚ್ಚು ಇಲ್ಲ. ಸೊ ಆ ಸಿದ್ಧತೆಯೊಂದಿಗೆ ಆ ರಾಜನ ಬದಲಾದ ಇಡೀ ಪ್ರಪಂಚ ಬದಲಾಯಿತು. ನಿನ್ನ ಮೂಲಕ, ನನ್ನ ಮೂಲಕ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತ ದಿನ ಬರುತ್ತೆ, ಯೇಸುವೇ ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ನಾವು ಸಿದ್ಧತೆಯೊಂದಿಗೆ ನಾವು ನಂಬಿರುವಂತ ಯೇಸುವಲ್ಲಿ ಆ ನಂಬಿಕೆ ದೃಢವಾಗಿ, ಆ ನಿಶ್ಚಯದೊಂದಿಗೆ ನಾವು ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಇಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರನ್ನ ನಿಮ್ಮ ಆತ್ಮನಿಂದ ತುಂಬಿಸಿರಿ. ಈ ವಾಕ್ಯವನ್ನ ಯೂಟ್ಯೂಬ್ ಮೂಲಕ ಕೇಳ್ತಿರುವಂತ ನಿನ್ನ ಮಕ್ಕಳನ್ನು ಕೂಡ ಬಲಪಡಿಸಿರಿ ಕರ್ತನೆ. ನಮ್ಮೆಲ್ಲರ ನಂಬಿಕೆನ ಅಪ್ಪ ಸ್ಥಿರಪಡಿಸಿರಿ. ಅಚಲವಾದ ನಂಬಿಕೆ, ಅಚಲವಾದ ಒಂದು ತೀರ್ಮಾನ, ಅಚಲವಾದ ಒಂದು ನಿಶ್ಚಯದೊಂದಿಗೆ ನಾವು ನಿಮಗೋಸ್ಕರ ಜೀವಿಸಲು ಸಹಾಯ ಮಾಡಿರಿ. ಇಲ್ಲಿ ಕೂಡಿ ಬಂದಿರುವಂತಹ ಈ ವಾಕ್ಯವನ್ನು ಕೇಳ್ತಿರುವಂತಹ ಪ್ರತಿಯೊಬ್ಬರು ಕೂಡ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರಂತೆ ಅಪ್ಪ ಈ ಸತ್ಯ ಸುವಾರ್ತೆಯನ್ನು ಹಿಡ್ಕೊಂಡು ಈ ಒಂದು ಒಡಂಬಡಿಕೆ ಪ್ರಾಣದಲ್ಲಿ ಬಲವಾಗಿ ನಮ್ಮ ಮುಂದೆ ಹೋಗಲು ಸಹಾಯ ಮಾಡಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್.